ಹಾಯ್ ಹೆಲೋ ಫ್ರೆಂಡ್ಸ್, ಫಸ್ಟ್ ಟೈಮ್ ನಾನು ಬೆಟ್ಟಕ್ಕೆ ಹೋಗೋದು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ನಾವು ಫ್ಯಾಮಿಲಿಯವರು ವರ್ಷ ಹೋಗ್ತೀವಿ. ಸೊ ಹೋಗಬೇಕಾದ್ರೆ ನಾವು ಟಿ ಟಿ ಮಾಡ್ಕೊಂಡು ಹೋಗಿದ್ವಿ. ಅಲ್ಲಿ ತಾಳು ಬೆಟ್ಟದಲ್ಲಿ ಗಾಡಿ ನಿಲ್ಲಿಸಿ ಧೂಪ ಕರ್ಪೂರಗಳೆಲ್ಲ ಹಾಕಿ ಕೈ ಮುಗಿದು ಮತ್ತೆ ಹೊರಟ್ವಿ. ಒಂದು ಸಣ್ಣ ವೀಡಿಯೋ ಮಾಡ್ತಾಯಿದ್ದೀನಿ. ಗಂಧದ ಕರಡಿಗೆಯಲ್ಲಿ ಒಳ್ಳೆ ಗೊಂಬೆಯಾಗಿ ಕುಂತವನು, ಕೆಂಡ ತಾಮ್ರೆ ಕೊಳದಲ್ಲಿ ಕೆಂದಾವರೆಯಾಗಿ ತೇಲ್ದವನು. 6 ಗಂಟೆ ತಲುಪಿದ್ವಿ. 7 ಗಂಟೆಗೆ ತೇರು ಎಳೆಯೋದಿತ್ತು. ನಾವಿನ್ನೂ ಏನೂ ಟಿಕೆಟ್ ಎಲ್ಲ ಏನೂ ತೊಗೊಂಡಿರಲಿಲ್ಲ. ಸೊ ನನ್ನ ತಂಗಿಯರೆಲ್ಲ ಮುಂದೆ ರೆಡಿಯಾಗಿ ಹೋದರು. ನಾನು ಸ್ವಲ್ಪ ನಿಧಾನ ಆಯಿತು ರೆಡಿಯಾಗೋದಕ್ಕೆ. ನಮ್ಮಪ್ಪ ಬೇರೆ ಫುಲ್ ಬೈತಾಯಿದ್ರು, 7 ಗಂಟೆ ಒಳಗಡೆ ಹೋಗಬೇಕು, 7 ಗಂಟೆಗೆ ತೇರು ಎಳೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತ. ಸೊ ಅಲ್ಲಿಂದ ಹೊರಟ್ಬಿಟ್ಟು ಅಲ್ಲಿ ಕೌಂಟ್ರಲ್ಲಿ ತೇರು ಎಳೆಯೋದು ಟಿಕೆಟ್ ಎಲ್ಲ ಸಪ್ರೇಟಾಗಿ ತೊಗೊಂಡ್ವಿ. ಅದು ತೊಗೊಂಡ್ಮೇಲೆ ಕಳಶ ಮತ್ತು ಗದೆ ಎಲ್ಲ ಕೊಡ್ತಾರೆ ಅವರು, ತಟ್ಟೆ ಎಲ್ಲ ತೊಗೊಂಡೋದ್ವಿ. ಸದ್ಯ ನಮ್ಮ ಪುಣ್ಯಕ್ಕೆ ಇನ್ನೂ ತೇರು ಎಳೆಯೋಕ್ಕೆ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ನೀವು ರಾತ್ರಿ ಹೊತ್ತು ಬೆಟ್ಟದಲ್ಲಿ ಉಳ್ಕೊಂಡ್ರೆ ಅದು ದೀಪ ಅಲಂಕಾರ ಪೂಜೆ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಸೆಲ್ಫಿ ಎಲ್ಲ ತೊಗೊಂಡು ಸೊ ತೇರು ಎಳೆಯೋಕ್ಕೆ ಶುರುವಾಯಿತು. ಆ ತೇರು ಜೊತೆನೇ 1 ರೌಂಡ್ ಅಷ್ಟೇ ಬರೋಕ್ಕಾಗೋದಿಲ್ಲ. ಎಲ್ಲರೂ ಒಟ್ಟಿಗೆ ಹೋಗಬೇಕು, ಸಪ್ರೇಟಾಗಿ ಅಂತ ಏನಿಲ್ಲ. ಬಟ್ ತುಂಬ ನಾವು ಶುಕ್ರವಾರ ಇದ್ದಿದ್ದರಿಂದ ಅಷ್ಟು ರಶ್ ಇರಲಿಲ್ಲ. ಭಾನುವಾರ ಸೋಮವಾರ ಮೋಸ್ಟ್ಲಿ ರಶ್ ಇರ್ತಿತ್ತು ಅನಿಸುತ್ತೆ. ಸೊ ಪೂಜೆ ಎಲ್ಲ ಆರಾಮಾಗಾಯಿತು. ಮತ್ತು ಅಲ್ಲಿ ಎಲ್ಲರೂ ರಂಗೋಲಿ ಪೌಡ್ರೆಲ್ಲ ತಂದು ಅಲ್ಲಿ ದೇವಸ್ಥಾನದ ಮುಂದೆಲ್ಲ ರಂಗೋಲಿ ಹಾಕ್ತಿದ್ರು. ಸೊ ನಾವು ಹಾಕೋಣ ಅಂತ ಅಂದ್ಬಿಟ್ಟು ಇಸ್ಕೊಂಡು ಹಾಕಿದ್ವಿ. ನಾನು ನನ್ನ ತಂಗಿಯರೆಲ್ಲ, ನನಗೆ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ಸೊ ಅವರೆಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಇದು ನನ್ನ ತಂಗಿ ಹಾಕಿರೋದು ಚೆನ್ನಾಗಿ ಹಾಕಿದ್ದಾಳೆ. ನಾವು ಸುಮ್ಮನೆ ಟ್ರೈ ಮಾಡಿದ್ವಿ ಅಷ್ಟೇ. ಧರೆಗಿಳಿದ ಮಾಯಕಾರ. ಮತ್ತು ಅಲ್ಲಿ ಪಂಜಿನ ಸೇವೆ ಅಂತ ಮಾಡ್ತಾರೆ, ಅದನ್ನು ಹಚ್ಕೊಂಡು ದೇವಸ್ಥಾನ ಸುತ್ತ ಎಲ್ಲರೂ 1 ರೌಂಡ್ ಬಂದ್ವಿ. ಆಮೇಲೆ ಕೈ ಮುಗಿದು ಮನೆಗೆ ಹೊರಟ್ವಿ. ಬೆಳಗ್ಗೆ ನಾವು ನಾಗಮಲೆ ಬೇರೆ ಹೋಗ್ಬೇಕಿತ್ತು, ಎಲ್ಲ ಬೇಗ ಹೊರಟು ಬೆಳಗ್ಗೆ ಫುಲ್ ಜೋಶಲ್ಲಿ ರೆಡಿಯಾಗಿದ್ದೀವಿ ಹೊರಡೋಕ್ಕೆ. ಎನರ್ಜಿ ಎಲ್ಲ ಹೈ ಜೋಶಲ್ಲಿತ್ತು ಮಾರ್ನಿಂಗ್ ಹೋಗಬೇಕಾದ್ರೆ. ಸೊ ಈವ್ನಿಂಗ್ ನೀವೇ ನೋಡ್ಕೊಳ್ಳಿ. ಬಟ್ ಅಲ್ಲಿ ನಮಗೆ ಸ್ಟಾರ್ಟಿಂಗು ಒಂದು 3 ಕಿಲೋಮೀಟ್ರು ಏಳುಗಳ್ಳಿ ಅಂತ ಇದೆ, ಅಲ್ಲಿ ತನಕ ವ್ಯಾನಲ್ಲಿ ಹೋದ್ವಿ. ಸೊ ಅಲ್ಲಿಂದ ನಾವು ಹೋಗಬೇಕಾದ್ರೆ ಒಂದು 10 ಕಿಲೋಮೀಟ್ರ್ ಅಷ್ಟು ನಡೆದ್ವಿ. ಬರಬೇಕಾದ್ರೆ ನಮಗೆ ಸ್ವಲ್ಪ ಕಡಿಮೆ ಆಯಿತು. ನಮಗೆ ಹೋಗಬೇಕಾದ್ರೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಗಣಪತಿದು ಗುಡಿ ಸಿಕ್ತು. ಅದು ತುಂಬ ಚೆನ್ನಾಗಿತ್ತು ವಿಗ್ರಹ. ನಾವು ಹೊರಟಿದ್ವಲ್ಲ, ಎಲ್ಲ ಒಳ್ಳೇದಾಗಲಿ, ಯಾವುದೇ ವಿಘ್ನ ಬರದೇ ಇರಲಿ ಅಂತ ಅಂದ್ಬಿಟ್ಟು ನಾವು ಕರ್ಪೂರ, ಗಂಧದ ಕಡ್ಡಿ ಮತ್ತು ಧೂಪ ಎಲ್ಲ ಜೊತೆಲೇ ಇಟ್ಕೊಂಡು ಹೋಗಿದ್ವಿ ಸ್ನ್ಯಾಕ್ಸ್ ಜೊತೆ. ಸೊ ಅಲ್ಲಿ ನನ್ನ ತಂಗಿ ಹಸ್ಬೆಂಡು ಪೂಜೆ ಮಾಡ್ತಾಯಿದ್ದಾರೆ, ಮಂತ್ರ ಎಲ್ಲ ಹೇಳ್ಕೊಂಡು. ಗಣನಾಯಕಾಯ ಗಣದೇವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತ. ಸೊ ಬಾಯ್ಸ್ ಎಲ್ಲ ಬೇಗ ನೋಡ್ಕೊಂಡೋಗಿ ಫಾಸ್ಟಾಗಿ ಅವ್ರ ಮುಂದೆ ಕೂತ್ಕೊಂಡ್ಬಿಡ್ತಾಯಿದ್ರು. ನಾನು ನನ್ನ ತಂಗಿ ತುಂಬ ಸ್ಲೋ. ಸೊ ಹಾಗಾಗಿ ನಾವು ಹಿಂದೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ನಾವು ಬ್ರೇಕ್ಫಾಸ್ಟ್ಗೆ ಅಲ್ಲಿ ಇಂಡಿಗನತ್ತ ಅಂತ ಒಂದು ಊರಿದೆ, ಅಲ್ಲಿ ಬ್ರೇಕ್ ತೊಗೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಟೀ ಕುಡ್ಕೊಂಡು ಹೊರಟ್ವಿ. ಹೊಟ್ಟೆ ತುಂಬ ತಿಂದಮೇಲೆ ಸ್ವಲ್ಪ ನಡೆಯೋಕ್ಕೆ ಕಷ್ಟ ಆಯಿತು. ಅಲ್ಲಿ ತನಕ ಸ್ವಲ್ಪ ಫಾಸ್ಟಾಗಿ ಬಂದಿದ್ವಿ, ಅಲ್ಲಿಂದ ಸ್ವಲ್ಪ ಸ್ಲೋ ಆದ್ವಿ. ಅಲ್ಲಿ ನಿಮಗೆ ಬೋರ್ಡ್ ಹಾಕಿದ್ದಾರೆ ನೋಡಿ, ನಾಗಮಲೆಗೆ ದಾರಿ ಅಂತ. ಅಲ್ಲಿ ಒಂದು ಸ್ಕೂಲ್ ಇತ್ತು, ಸರ್ಕಾರಿ ಪ್ರಾಥಮಿಕ ಶಾಲೆ. ಬಟ್ ಇಲ್ಲಿ ಯಾವುದೂ ಬಸ್ ಫೆಸಿಲಿಟಿ ಇಲ್ಲ. ಮಕ್ಕಳುಗಳೆಲ್ಲ ಹೈಸ್ಕೂಲ್ಗೆಲ್ಲ ಓಡಾಡೋಕ್ಕೆ ಗೌರ್ಮೆಂಟೇ ಒಂದು ವೆಹಿಕಲ್ ಅರೇಂಜ್ ಮಾಡಿಕೊಟ್ಟಿದ್ದಾರಂತೆ. ಮತ್ತು ಈ ಥರ ಊರು ಮಧ್ಯದಲ್ಲಿ ನಡಿಬೇಕಾದ್ರೆ ನಿಮ್ಗೇನು ಅನಿಸಲ್ಲ, ಆರಾಮಾಗಿ ನೋಡ್ಕೊಂಡು ಹೋಗ್ಬಹುದು. ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ ಏನಾಗಲಿ ಮುಂದೆ ಸಾಗು ನೀ. ನಾವು ಫೋಟೋಗಳಿಗೆ ಸೆಲ್ಫಿಗಳಿಗೆ ಅಂತ ತುಂಬ ಟೈಮ್ ವೇಸ್ಟ್ ಮಾಡಿದ್ವಿ. ಆ್ಯಕ್ಚುಲಿ ತುಂಬ ಬೇಗ ರೀಚ್ ಆಗ್ಬೋದಾಗಿತ್ತು. ಮತ್ತು ನನ್ನ ತಂಗಿ ಹಸ್ಬೆಂಡ್ ಕೇಳ್ತಾ ಇದ್ದಾರೆ, ಆ ಕಡೆಯಿಂದ ಅಡುಗೆ ಮಾಡಿಟ್ಟಿರ್ತೀರಾ ನಾವು ಬರೋ ಅಷ್ಟರಲ್ಲಿ ಅಂತ. ಅದೊಂದು ಆಪ್ಷನ್ ಇದೆ ನಿಮಗೆ. ಮತ್ತು ಅಲ್ಲಿ ಊರಲ್ಲೆಲ್ಲ ಈ ಥರ ಬೋರ್ವೆಲ್ಗಳೆಲ್ಲ ಇತ್ತು, ಚೆನ್ನಾಗಿತ್ತು. ಅದೊಂಥರ ತುಂಬ ದಿನ ಆಗಿತ್ತು ನಾವು ಬೋರ್ವೆಲ್ಲೆಲ್ಲ ನೋಡಿ. ನಾನು ಹೊಡಿಯೋದು ನೋಡಿ ನನ್ನ ತಂಗಿ ಮಗಳು ಮತ್ತು ನನ್ನ ಮಗ ಇಬ್ಬರು ನಾವು ಟ್ರೈ ಮಾಡ್ತೀವಿ ಅಂತ ಪಾಪ ಫುಲ್ ಸುಸ್ತಾಗೋದ್ರು. ಬಟ್ ಅವ್ರಿಗೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿತ್ತು.
ಮತ್ತು ಅಲ್ಲಿ ನಿಮಗೆ ಮಧ್ಯ ಇರ್ಲಿಕಾಯಿ ಜ್ಯೂಸು, ಮಜ್ಜಿಗೆ, ನಿಂಬೆಹಣ್ಣು ಪಾನಕ ಆ ಥರದ್ದೆಲ್ಲ ಸಿಗುತ್ತೆ. ಒಂದು 4-5 ಕಡೆ ಆ ಥರ ಸಿಗ್ಬೋದು. ಸೊ ಆ ಥರ ಎಲ್ಲ ಕುಡ್ಕೊಂಡು ಹೋದರೆ ನಿಮಗೂ ಸ್ವಲ್ಪ ರೆಸ್ಟ್ ಮಾಡಿ ಎನರ್ಜಿ ಚೆನ್ನಾಗಿ ಸಿಗುತ್ತೆ. ನೀರಿಗೋಗೋ ಹೆಣ್ಣೆ ನಿಲ್ಲೇನ ಬರುತ್ತೀನಿ, ನೀರಿಗೋಗೋ ಹೆಣ್ಣೆ ನಿಲ್ಲೇನ ಬರುತ್ತೀನಿ, ನಿನ್ನಾನೆ ಗುಂಜುಮಲೆ ಗುರುಕಾರ ಉಡಾಲ ಮಲೆಯ ಮಾದೇವ ಮಾದೇವ ಮಾಯ್ಕಾರ ಆಮೇಲೆ ಬಾನನ ಮಾದೇವ ವಿಡಿಯೋ ಮಾಡ್ತಾರೆ. ಒಂದು ಒಳ್ಳೆ ಹಾಡು ಹೇಳಿ ಆಯ್ತು. ಅಲ್ಲಿ ಅವ್ರದ್ದು ಬಿಡಿ. ಎಷ್ಟೊತ್ತು ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ. ಓ ಎಂತ ಮಾತಾಡಿದೆ ನೀ, ಎಂತ ಮಾತಾಡಿದೆ, ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಸವಿನುಡಿಯಲಿ ತನು ಅರಳಿತು, ಸವಿಗನಸಲಿ ಮನ ಕುಣಿಯಿತು, ಒಲವಿನ ಈ ಮಾತಿಗೆ. ನನ್ನ ತಂಗಿ ಹಸ್ಬೆಂಡ್ ಶೇಖರ್ ಮಾಸ್ಟರ್ ಸ್ವಲ್ಪ ಚೆನ್ನಾಗಿ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ. ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡು ಹಾಡುಗಳೆಲ್ಲ ಹೇಳ್ಕೊಂಡು ಚೆನ್ನಾಗಿ ಮಜಾ ಮಾಡಿದ್ವಿ. ಕೂಗಿ ಕೂಗಿ ಕರೆದೇವಲ್ಲ ಕುಣಿತ ಬಾರಯ್ಯ, ನಮ್ಮ ಕೂಗಿನ ಧ್ವನಿಗೆ ನವಿಲಿ ನಂಗೆ ನಲಿದು ಬಾರಯ್ಯ. ಕೂಗಿ ಕೂಗಿ ಕರೆದೇವಲ್ಲ ಕುಣಿತ ಬಾರಯ್ಯ, ನಮ್ಮ ಕೂಗಿನ ಧ್ವನಿಗೆ ನವಿಲಿ ನಂಗೆ ನಲಿದು ಬಾರಯ್ಯ. ನಮಗೆ ಅಲ್ಲಿ ದಾರಿಲಿ ಹೋಗ್ಬೇಕಾದ್ರೆ ಹುಣಸೆ ಮರ ಸಿಕ್ತು. ನಾವು ಆ್ಯಕ್ಚುಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ಹುಣಸೆಹಣ್ಣೆಲ್ಲ ಕಿತ್ಕೊಂಡ್ವಿ. ಅಲ್ಲಿ ಅಂಗಡೀಲಿ ಮುಂದೆ ಉಪ್ಪು ಖಾರ ಎಲ್ಲ ಇಸ್ಕೊಂಡು ಜಜ್ಜಿಬಿಟ್ಟು ತಿನ್ನೋಣ ಅಂತ ನಾವೇನೂ ಮಾಡಲಿಲ್ಲ, ವಾಪಸ್ಸೆಲ್ಲ ಬ್ಯಾಗಲ್ಲಿ ಎತ್ಕೊಂಡ್ಬಂದ್ವಿ. ಬಟ್ ಈ ಥರ ಊರುಗಳ ಮಧ್ಯೆ ಈ ಥರ ಮರಗಳು ಗಿಡಗಳ ಮಧ್ಯೆ ನಡ್ಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಗ್ರೇಟ್ ಫೀಲಿಂಗ್ ಅದು ನಿಮಗೆ. ಯಾವಾಗಲೂ ಈ ಟ್ರಾಫಿಕ್ ಮಧ್ಯೆ ಈ ಸಿಟಿಗಳ ಮಧ್ಯೆ ಇರೋದಕ್ಕೆ ಈ ಕಾಡು ಮಧ್ಯದಲ್ಲಿ ನಡೆಯೋದಕ್ಕೂ ಒಂಥರ ಖುಷಿಯಾಗುತ್ತೆ. ಸೊ ನನ್ನ ಮಗನಿಗೆ ಹೇಳ್ಕೊಂಡು ಕರ್ಕೊಂಬರ್ತಾಯಿದ್ದೆ. ಇದೇ ಕಾಡಲ್ಲಿ ವೀರಪ್ಪನ ಇದ್ದಿದ್ದು ಅಂತ. ಅವ್ನು ತುಂಬ ಕ್ವಶನ್ಸ್ ಕೇಳ್ದ, ನನಗೆ ಅಷ್ಟು ಆನ್ಸರ್ ಮಾಡೋಕ್ಕಾಗಿಲ್ಲ. ಈ ಥರ ಮಾತಾಡಿಕೊಂಡು ಬಂದರೆ ನಮಗಷ್ಟು ಟಯರ್ಡ್ ಅಂತ ಅನಿಸಲ್ಲ. ನನ್ನ ಹಸ್ಬೆಂಡ್ ಹಿಂದೆ ಒಬ್ಬರು ಬರ್ತಾಯಿದ್ದಾರೆ. ಅವರು 12 ವರ್ಷದಿಂದ ಬರ್ತಾಯಿದ್ದಾರಂತೆ ನಾಗಮಲೆಗೆ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಈ ಥರ ಅಪ್ಪಿರೋ ಜಾಗದಲ್ಲೇ ಸ್ವಲ್ಪ ಚಾಲೆಂಜಿಂಗು ನಡೆಯೋದಕ್ಕೆ. ಈ ಥರ 7 ಸಾರಿ ಹತ್ತಿ 7 ಸಾರಿ ಇಳಿಬೇಕು. 7 ಬೆಟ್ಟ ದಾಟಿ ಹೋಗಬೇಕು ನಾವು ನಾಗಮಲೆಗೆ ಹೋಗಬೇಕಾದ್ರೆ. ಮತ್ತು ನಾವು ಹೋಗಬೇಕಾದ್ರೆ ಈ ಥರ ಒಂದು ಕೊಳ ಸಿಕ್ತು, ಗ್ರೀನ್ ಅಂದರೆ ಎಲ್ಲ ಫುಲ್ ಪಾಚಿ ಕಟ್ಟಿತ್ತು. ಈ ಥರ ವ್ಯೂ ಮಧ್ಯದಲ್ಲಿ ಹತ್ತಿರದಿಂದ ಅದ್ರ ಮಧ್ಯೆ ನಡ್ಕೊಂಡು ಹೋಗೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ನಿಮ್ಗೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ ಅಲ್ಲ. ಇಲ್ಲಿ ಹೋಗಬೇಕಾದ್ರೆ ನಮಗೆ ಲೆಫ್ಟ್ ಸೈಡಲ್ಲಿ ಸಾಮೆ ಅಂದರೆ ಮಿಲೆಟ್ಸು, ಆ ಕಡೆ ಸಾಸಿವೆ ಎಲ್ಲ ಬೆಳೀತಾಯಿದ್ರು. ನಮ್ಗೆ ಯಾವುದು ಮಿಲೆಟ್ಸು ಯಾವುದು ಸಾಸಿವೆ ಅಂತ ಗೊತ್ತಾಗಿಲ್ಲ. ಸೊ ನನ್ನ ತಂಗಿ ಹಸ್ಬೆಂಡ್ ಅವರು ಅಗ್ರಿಕಲ್ಚರ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಚೆನ್ನಾಗಿದೆ, ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ನಾನು ನನ್ನ ತಂಗಿ ಹಿಂದೆ ಹೋಗ್ತಾಯಿದ್ವಿ ಕೋಲ್ ಹಿಡ್ಕೊಂಡು. ಯಾಕೆಂದರೆ ಅಲ್ಲಿ ತುಂಬ ಎಮ್ಮೆಗಳು ಎಲ್ಲ ಇದ್ವು. ನಮಗೆ ಸ್ವಲ್ಪ ಭಯ ಆಗಿ ಕೈಯಲ್ಲಿ ಯಾವುದಕ್ಕೂ ಕೋಲ್ ಇರಲಿ ಅಂತ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೀವಿ. ನಾವಿಬ್ಬರು ಮಾತ್ರ ಆ್ಯಸ್ ಯೂಶುವಲ್ ಫುಲ್ ಸ್ಲೋ ವಾಕರ್ಸು. ಜಿಮ್ ಮಾಡಿ ಎಕ್ಸಸೈಸ್ ಮಾಡಿರೋ ಬಾಡಿಗಳೆಲ್ಲ. ನಮ್ಮ ಲೈಫ್ ಸ್ಟೈಲ್ಗೆ ಸ್ವಲ್ಪ ಇದು ಚಾಲೆಂಜಿಂಗೆ ಈ ಟ್ರೆಕ್ಕಿಂಗು. ದಿನ ಈ ಥರ ಓಡಾಡೋರಿಗೆಲ್ಲ ಏನು ಅಷ್ಟು ಕಷ್ಟ ಆಗಲ್ಲ, ಆರಾಮಾಗಿ ಹೋಗ್ಬೋದು. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಾಗೆ ಕುಣಿವೆ, ನಿನ್ನಂತೆ ನಲಿವೆ ನವಿಲೇ. ನಿಮಗೆ ಇಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಮಧ್ಯ ಮನೆಗಳು ಸಿಗುತ್ತೆ. ಬಟ್ ಇಲ್ಲೆಲ್ಲ ಬಸ್ ಫೆಸಿಲಿಟೀಸ್ ಇಲ್ಲ, ಏನಿಲ್ಲ, ಹೆಂಗೆ ಓಡಾಡ್ತಾರೋ ಗೊತ್ತಿಲ್ಲ. ಬಟ್ ಹ್ಯಾಟ್ಸ್ ಆಫ್ ಇಲ್ಲಿ ವಾಸ ಮಾಡೋಂಥ ಜನಗಳಿಗೆಲ್ಲ. ಬೇಕಾದರೆ ಪ್ರತಿಯೊಂದು ರೇಷನ್ನು ಮನೆಗೆ ಬೇಕಾಗಿರೋದು ಏನೇ ತರಬೇಕು ಅಂದರೂ ಅವರು ಮಹದೇಶ್ವರ ಬೆಟ್ಟ ಆ ಕಡೆನೇ ಹೋಗಬೇಕು, ಚಾಮರಾಜನಗರ ಸೈಡು. ಇಲ್ಲಿ ಯಾವುದೇ ಥರ ಫೆಸಿಲಿಟೀಸ್ ಇಲ್ಲ. ಬಟ್ ಇಲ್ಲೂ ಒಂದೊಂದು ಮನೆಗಳಿದ್ದಾವೆ. ಹಸುರಿನ ಬಣ್ಣ ತಿರಿಗೆ ಒಲಿದು ಸೌಂದರ್ಯ ಸರಕದಿ ಧರೆಗಿಳಿದು
ನಿಮ್ಗಲ್ಲೊಂದು ಗ್ರೀನ್ ಗೇಟ್ ಕಾಣಿಸ್ತಿದೆಯಲ್ಲ, ಅದು ಹತ್ರ ಬಂದರೆ ಆಲ್ಮೋಸ್ಟ್ ನಾವು ನಾಗಮಲೆಗೆ ಹತ್ತಿರ ಇದ್ದೀವಿ ಅಂತ ಅಲ್ಲಿ ಬೋರ್ಡ್ ಹಾಕಿತ್ತು, ಪ್ರವೇಶ ದರ 2 ರೂಪಾಯಿ ಅಂತ. ನಾವೆಲ್ಲ ಆನ್ಲೈನಲ್ಲಿ 200 ರೂಪಾಯಿ ಕೊಟ್ಬಿಟ್ಟು ಬಂದಿದ್ದೀವಿ. ನನ್ನ ಹಸ್ಬೆಂಡಿಂದ ಒಬ್ಬರು ಅಲ್ಲಿ ಕುಮಾರಣ್ಣ ಅಂತ ಬರ್ತಾ ಇದ್ದಾರೆ. ಸೊ ಅವ್ರು ಬರಿಗಾಲಲ್ಲಿ ಬಂದರು, ನಾವೆಲ್ಲ ಶೂ ಹಾಕ್ಕೊಂಡು ಬಂದಿದ್ದೀವಿ, ನಮಗೆ ನಡೆಯೋಕ್ಕಾಗಲ್ಲ ಅಂತ. ಮತ್ತು ಅಲ್ಲಿ ಮಾದಪ್ಪಂದು ಪಾದ ಸಿಗುತ್ತೆ, ಅಲ್ಲಿ ಕರ್ಪೂರ ಧೂಪ ಎಲ್ಲ ಹಾಕಿ ಮತ್ತೆ ಪೂಜೆ ಮಾಡಿ ಇದಾದಮೇಲೂ ನಾವು ಮುಂದೆ ಇನ್ನೂ 2-3 ಕಿಲೋಮೀಟ್ರ್ ನಡಿಬೇಕು. ಆ್ಯಕ್ಚುಲಿ ಫುಲ್ ಇದಾದಮೇಲೆ ತುಂಬ ಕಷ್ಟ ಇರೋದು. ಫುಲ್ ಅಪ್ಪು ಎಲ್ಲೂ ಡೌನ್ ಸಿಗೋಲ್ಲ. ನಾಗಮಲೆ ಸಿಗೋ ತನಕ ನಾವು ಅಪ್ಪಲ್ಲೇ ನಡಿಬೇಕು. ಅದು ಕಲ್ಲುಗಳು ಬೇರೆ ತುಂಬ ಇದಾಗ್ಬಿಟ್ಟಿದೆ, ಜಾರುತ್ತೆ, ತುಂಬ ಕಾಲು ಕರೆಕ್ಟಾಗಿ ನೋಡಿ ಹಾಕಿ ನಡಿಬೇಕು ನಾವು ಮಾದಪ್ಪಂಗೆಲ್ಲ ಉಗೆ ಹೇಳಿಬಿಟ್ಟು ಮತ್ತೆ ಹೊರಟ್ವಿ ಅಲ್ಲಿಂದ. ಗಂಧದ ಕರಡಿಗೆಯಲ್ಲಿ ಒಳ್ಳೆ ಗೊಂಬೆಯಾಗಿ ಕುಂತವನು ಕೆಂಡ ತಾಮ್ರೆ ಕೊಳದಲ್ಲಿ. ಫೈನಲಿ ನಾವು ಸಾಧಿಸ್ಬಿಟ್ವಿ ಅಂತ ಅಂದ್ಬಿಟ್ಟು ನಾಗಮಲೆ ರೀಚ್ ಆದ್ವಿ. ನೀವು ಅಷ್ಟೆಲ್ಲ ಜರ್ನಿ ಮಾಡಿಕೊಂಡು ಬಂದು ದೇವ್ರ ದರ್ಶನ ಮಾಡಿದಾಗ ಆಗೋ ಖುಷಿನೇ ಬೇರೆ, ತುಂಬ ಪಾಸಿಟಿವ್ ವೈಬ್ ಇರುತ್ತೆ. ನನಗಂತೂ ಇದೊಂದು ಒಳ್ಳೆ ಅನುಭವ ಆಯಿತು. ನೀವು ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ, ಒಬ್ಬೊಬ್ಬರೇ ಇಬ್ಬಿಬ್ಬರೇ ಟ್ರೈ ಮಾಡಬೇಡಿ, ಯಾಕೆಂದರೆ ತುಂಬ ಲಾಂಗ್ ಜರ್ನಿ ನಡಿಬೇಕು ಜೊತೇಲಿ. ಸೊ ಜೊತೇಲಿ ನಡ್ಕೊಂಬಂದರೆ ನಿಮ್ಗೆ ಅಷ್ಟು ಟಯರ್ಡ್ ಅನಿಸಲ್ಲ. ಎಲ್ಲರಿಗೂ ಮಾದಪ್ಪ ಒಳ್ಳೇದು ಮಾಡಲಿ. ಹಾಲೇಶ್ವರ ನನ್ನ ಮೊರೆಯ ಕೇಳದೆ, ಕೃಪೆಯನ್ನು ತೋರದೆ ನಮಗೆ ಬಾಳಿಲ್ಲಿದೆ. ನನ್ನ ಬಾಳ ಕತ್ತಲೆ ಅಳಿಸಿ ಅರಸಬಾರದೆ. ಹಾಲೇಶ್ವರ ನನ್ನ ಮೊರೆಯ ಕೇಳದೆ. ನಿಮಗೆ ಇಲ್ಲಿ ನಾಗಮಲೆ ಮೇಲೆ ನಿಂತ್ಕೊಂಡು ವ್ಯೂ ನೋಡೋಕ್ಕೆ ಸುತ್ತ ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಅದಂತೂ ತುಂಬ ಖುಷಿಯಾಗುತ್ತೆ ಆ ವ್ಯೂ ನೋಡೋಕ್ಕೆ.